ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅದರ ಜೊತೆಗೆ ಆರ್ ಅಶೋಕ್ ಅವರು ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರುಗಳು ನೋಡಿ, ದೆಹಲಿ ಹೈಕಮಾಂಡ್ನಿಂದ ಬುಲಾವ್ ಕೂಡ ಬಂದಿದೆ ಇಬ್ಬರು ನಾಯಕರಿಗೆ. ಈ ವಿಧಾನ ಪರಿಷತ್ ಚುನಾವಣೆಯ ನಂತರ ಆದಂತಹ ಬೆಳವಣಿಗೆಗಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗುತ್ತೆ. ಬಿಜೆಪಿಯ ಒಂದಷ್ಟು ಜನ ಶಾಸಕರುಗಳು ಅಡ್ಡ ಮತದಾನ ಮಾಡ್ತಾರೆ. ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿದ್ರೆ, ಆಣೆ ಪ್ರಮಾಣದವರೆಗೂ ಕೂಡ ಈ ವಿಚಾರ ಹೋಗಿ ನಿಂತಿರೋದು. ಹಾಗಾಗಿ ಅಡ್ಡ ಮತದಾನದ ವಿಚಾರ ದೆಹಲಿಗೆ ವಿಜಯೇಂದ್ರ ಹಾಗೆ ಆರ್ ಅಶೋಕ್ ಅವರು ಇವತ್ತು ತೆರಳುತ್ತಾ ಇದ್ದಾರೆ. ಅಲ್ಲೇ 2 ದಿನಗಳ ಕಾಲ ವಿಜಯೇಂದ್ರ ಇರ್ತಾರೆ. ಹಾಗಾದರೆ ಈ ಆಣೆ ಪ್ರಮಾಣದ ವಿಚಾರವೂ ಕೂಡ ಚರ್ಚೆಯಾಗುತ್ತಾ ಅನ್ನುವಂತಹ ವಿಚಾರ ನೋಡಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಬಿ.ವೈ. ವಿಜಯೇಂದ್ರ ಅದರ ಜೊತೆಗೆ ಆರ್ ಅಶೋಕ್ ಅವರ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ವಿರೋಧಗಳು ಈಗ ವ್ಯಕ್ತವಾಗ್ತಾ ಇದೆ. ಅವರಿಬ್ಬರು ಸರಿಯಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇಲ್ಲ, ಪಕ್ಷ ಸಂಘಟನೆ ಮಾಡುವಲ್ಲಿ ಇಬ್ಬರೂ ಕೂಡ ವಿಫಲರಾಗಿದ್ದಾರೆ, ಇಬ್ಬರ ಬದಲಾವಣೆಯಾಗಬೇಕು ಅನ್ನುವ ಆಗ್ರಹಗಳು ಕೂಡ ಬಹಳಷ್ಟು ಜೋರಾಗಿ ಕೇಳಿ ಬರ್ತಾ ಇದೆ. ಯಾಕಂದರೆ ವಿಜಯೇಂದ್ರ ಅವರ ಆರಂಭದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿರೋಧಗಳು ಪಕ್ಷದಲ್ಲೇ ವ್ಯಕ್ತವಾಯಿತು. ರಮೇಶ್ ಜಾರಕಿಹೊಳಿ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು, ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬಾರ್ದು ಅಂತ ಹೇಳಿ. ಆದರೂ ಕೂಡ ಹೈಕಮಾಂಡು ಅವರಿಗೆ ಆ ಪಟ್ಟವನ್ನು ಕಟ್ಟುತ್ತೆ. ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ಗಮನಿಸಿದ್ವಿ. ಈಗ ಈ ರಾಜ್ಯಾಧ್ಯಕ್ಷರ ವಿಚಾರಕ್ಕೆ ನಾವು ಬರೋದಾದರೆ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ವಿಚಾರ, ಅದರ ಜೊತೆಗೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆದಂತಹ ಬೆಳವಣಿಗೆಗಳು, ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದು ಗೊತ್ತು. ಈ ಅಡ್ಡ ಮತದಾನ ಮಾಡಿದಂತಹ ಬಿಜೆಪಿ ಶಾಸಕರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತೆ. ಯಾರನ್ನೋದು ಗೊತ್ತು, ಕಂಡುಹಿಡಿಯೋದೇನು ಅಷ್ಟೊಂದು ಕಷ್ಟ ಅಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಹೇಳ್ತಾರೆ. ಅದರ ಜೊತೆಗೆ ಆರ್ ಅಶೋಕ್ ಅವರು ಕೂಡ ಹೇಳ್ತಾರೆ. ಈ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಣೆ ಪ್ರಮಾಣವೂ ಕೂಡ ಶುರುವಾಗಿದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ, ಅಲ್ಲೇ ಸಭೆ ಮಾಡಬೇಕು ಅನ್ನುವಂತಹ ವಿಚಾರ. ಹಾಗಾಗಿ ಮೊನ್ನೆ ಯಾವತ್ತು ಚುನಾವಣೆಯ ಫಲಿತಾಂಶ ಬರುತ್ತೋ, ವಿಧಾನ ಪರಿಷತ್ನ ಚುನಾವಣೆಯ ಫಲಿತಾಂಶ, ಅವತ್ತೇನೆ ದೆಹಲಿಯಿಂದ ಬುಲಾವ್ ಬರುತ್ತೆ, ಇಮಿಡಿಯೇಟ್ ಆಗಿ ಬರಬೇಕು ಡೆಲ್ಲಿಗೆ ಅಂತ ಹೇಳಿ. ಹಾಗಾಗಿ ಇವತ್ತು ಹೋಗ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ. ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಇವತ್ತು ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು. ಜೊತೆಗೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು, ಇವರಿಬ್ಬರೂ ಕೂಡ ದೆಹಲಿಗೆ ಭೇಟಿ ಕೊಟ್ಟು ದೆಹಲಿ ನಾಯಕರುಗಳಿಗೆ ಸ್ಪಷ್ಟನೆಯನ್ನು ಕೊಡಲಿದ್ದಾರೆ, ವಿವರಣೆಯನ್ನು ಕೊಡಲಿದ್ದಾರೆ. ಯಾಕೆ ಅಡ್ಡ ಮತದಾನ ಆಯಿತು, ಯಾಕೆ ಬಿಜೆಪಿ ಶಾಸಕರುಗಳಲ್ಲೇ ಒಮ್ಮತ ಇಲ್ಲ, ನೀವಿಬ್ಬರು ಏನು ಮಾಡ್ತಾ ಇದ್ದೀರಾ, ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿದ್ದೀರಾ, ಒಬ್ರು ವಿಪಕ್ಷ ಸ್ಥಾನದಲ್ಲಿದ್ದೀರಾ, ಆದರೂ ಕೂಡ ಅಡ್ಡ ಮತದಾನ ಮಾಡಿರೋರು ಯಾರು, ಅವರ ವಿರುದ್ಧ ಏನು ಕ್ರಮ. ಈಗ ಆಲ್ರೆಡಿ ಹೈಕಮಾಂಡ್ ಎದುರು ವಿಸ್ತೃತವಾದಂತಹ ಒಂದು ಚರ್ಚೆಯಾಗುತ್ತೆ, ವಿಸ್ತೃತವಾದಂತಹ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಿದ್ದಾರೆ ವಿಜಯೇಂದ್ರ ಅವರು. ನೋಡಿ, ವಿಜಯೇಂದ್ರ ಅವರ ಬದಲಾವಣೆ ಆಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ. ಇದೆಲ್ಲದರ ನಡುವೆ 2 ದಿನಗಳ ಕಾಲ ದೆಹಲಿಯಲ್ಲೇ ಇರಲಿದ್ದಾರೆ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು. ಸೊ ಏನೆಲ್ಲ ಚರ್ಚೆಗಳಾಗುತ್ತೆ ಈ ಆಣೆ ಪ್ರಮಾಣ ವಿಚಾರಕ್ಕೆ ಬರೋದಾದರೆ, ಧರ್ಮಸ್ಥಳದಲ್ಲಿ ಈ ಸಭೆ ಮಾಡುವಂತಹ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ ಬೇಡ ಅಂತ ಹೇಳಿ. ಅದರ ಜೊತೆಗೆ ಮಾಜಿ ಸಚಿವರಾದಂತಹ ಸುರೇಶ್ ಅವರು ಕೂಡ ಹೇಳಿದ್ದಾರೆ, ಇಲ್ಲ ಈ ಆಣೆ ಪ್ರಮಾಣ ಎಲ್ಲ ಬೇಡ, ನಾನು ಕೂಡ ಮಾತಾಡಿದ್ದೀನಿ, ನನ್ನ ವಿರೋಧವೂ ಕೂಡ ಇದೆ ಅಂತ ಹೇಳಿ. ಸೊ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಿ. ಅದೆಲ್ಲದರ ನಡುವೆ ಈಗ ವಿಜಯೇಂದ್ರ ಅವರು ಹೈಕಮಾಂಡ್ ಮುಂದೆ ಕ್ಲಾರಿಫಿಕೇಶನ್ ಕೊಡೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ, ಬಿಜೆಪಿ ಹೈಕಮಾಂಡ್ ಮುಂದೆ. ಯಾಕಂದರೆ ಈ ಅಡ್ಡ ಮತದಾನ ಆಗಿರುವಂತಹ ವಿಚಾರ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಆತ್ಮಾವಲೋಕನ ಮಾಡ್ಕೊಳ್ಬೇಕು ಆತ್ಮವಿದ್ದವರು ಅಂತ ಹೇಳಿ ಸದಾನಂದ ಗೌಡರು ಕೂಡ ಹೇಳಿದ್ದಾರೆ. ವಿಜಯೇಂದ್ರ ಅದರ ಜೊತೆಗೆ ಆರ್ ಅಶೋಕ್ ಅವರಿಗೆ ಫೋನ್ ಮಾಡಿದರೂ ಕೂಡ ಸಿಗಲಿಲ್ಲ ಅಂತಲೂ ಕೂಡ ಅವರು ಗರಂ ಆಗಿರೋದು. ಧರ್ಮಸ್ಥಳದ ಪಾವಿತ್ರತೆಯನ್ನು ರಾಜಕೀಯಕ್ಕೆ ಎಳೆಯೋದು ಅಷ್ಟು ಸಮಂಜಸ ಅಲ್ಲ ಅಂತ ಹೇಳಿ ಮಾಜಿ ಸಚಿವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಹಾಗಾಗಿ
ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು, ಯಾಕಂದರೆ ಧರ್ಮಸ್ಥಳದ ರಾಜಕೀಯ ಅಕ್ರಮಗಳ ತನಿಖೆಗೆ ಪವಿತ್ರ ಧರ್ಮಸ್ಥಳವನ್ನು ಎಳೆದು ತರುವುದು ಸರಿಯಲ್ಲ. BJP ನಾಯಕರಾದಂತಹ ಸುರೇಶ್ ಕುಮಾರ್ ಅವರು BY ವಿಜಯೇಂದ್ರ ಅವರಿಗೆ ಒಂದು ರೀತಿಯಲ್ಲಿ ಕಿವಿ ಮಾತನ್ನು ಹೇಳಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ಸತ್ಯಶೋಧನಾ ಸಮಿತಿಯ ತನಿಖೆ ನಡೆಸ್ತಾ ಇರಬೇಕಾದ್ರೆ ಆಣೆ ಪ್ರಮಾಣದ ಅಗತ್ಯತೆ ಇಲ್ಲ ಅಂತ, ಯಾಕಂದ್ರೆ ಅಲ್ಲೇ ಹೋಗಿ ಸಭೆ ಮಾಡೋಣ ಅಂತಲೂ ಕೂಡ ವಿಜಯೇಂದ್ರ ಅವರು ಹೇಳಿರೋದ್ರಿಂದ ಈ ಅಡ್ಡ ಮತದಾನದ ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ ರಾಜ್ಯ BJPಯಲ್ಲಿ. ಒಂದು ಕಡೆ JDS ಅಲ್ಲೂ ಕೂಡ ಅಡ್ಡ ಮತದಾನ ಆಗಿದೆ. ಕುಮಾರಸ್ವಾಮಿಯವರು ಕೂಡ ಹೇಳಿದ್ದಾರೆ ಮುಲಾಜಿಲ್ದೆ ಅಂಥವರ ವಿರುದ್ಧ ಕ್ರಮ ತೆಗೆದುಕೊಳ್ಳಾಗುತ್ತೆ. ಅದರ ಜೊತೆಗೆ ಯಾರೆಲ್ಲ ಹೋಗಬೇಕು ಅಂದ್ಕೊಂಡಿದ್ದಾರೋ ಅವರೆಲ್ಲ ಹೋಗಿ, ನಾನು ಯಾರನ್ನೂ ಕೂಡ ಹಿಡಿದು ನಿಲ್ಲಿಸಲ್ಲ, ಯಾರೂ ಕೂಡ ಇರಿ ನನ್ನ ಪಕ್ಷದಲ್ಲಿ ಅಂತಲೂ ಕೂಡ ಹೇಳಲ್ಲ ಅಂತ ಹೇಳಿ. ನೋಡಿ, ಪರಿಷತ್ ಫಲಿತಾಂಶದಲ್ಲಿ ಕಾಂಗ್ರೆಸ್ ಬಲ ಇದ್ದಿದ್ದು 140, ಆದರೆ ಕಾಂಗ್ರೆಸ್ಗೆ ಪರ ಮತ ಬಂದಿದ್ದು 151, ಅಂದರೆ ಹೆಚ್ಚುವರಿ ಮತ 11. ಆ 11ರಲ್ಲಿ BJPಯವರು ಎಷ್ಟು ಹಾಕಿದ್ದಾರೆ, ಸೊ JDS ಅವರು ಎಷ್ಟು ಹಾಕಿದ್ದಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಸೊ ಪರಿಷತ್ತಲ್ಲಿ BJPಯ ಬಲ ಇದ್ದಿದ್ದು 64, BJPಯ ಪರ ಮತ ಬಂದಿರೋದು 56, ಅಲ್ಲಿ ಅಡ್ಡ ಮತದಾನ ಆಗಿರೋದು 4. ಈ 4 ಜನ ಯಾರು ಅನ್ನೋದೇ ಸದ್ಯಕ್ಕೆ ಯಕ್ಷ ಪ್ರಶ್ನೆ. ಸೊ ನೋಡೋಣ, ಡೆಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ ವಿಜಯೇಂದ್ರ, ಅದರ ಜೊತೆಗೆ ಅಶೋಕ್ ಅವರು BJPಯ ರಾಜ್ಯಾಧ್ಯಕ್ಷರು, ಅದರ ಜೊತೆಗೆ ಅಶೋಕ್ ಅವರು ವಿಪಕ್ಷ ನಾಯಕರು. ಸೊ ದೆಹಲಿಯಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ, ಯಾವ ರೀತಿ ಹೈಕಮಾಂಡ್ಗೆ ಉತ್ತರವನ್ನು ಕೊಡ್ತಾರೆ, ಹೈಕಮಾಂಡ್ನಿಂದ ಏನು ಮಾತು ಬರುತ್ತೆ, ಎಲ್ಲದಕ್ಕೂ ಕೂಡ ಉತ್ತರ ಆಣೆ ಪ್ರಮಾಣ ಆಗುತ್ತಾ ಹೇಗೆ, ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.